ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024ರ ಒಂದು ಬೆಳಗ್ಗೆ ತಾನೇ ಒಂದು ವಿಡಿಯೋ ಹಾಕಿದ್ದೆ. ಅದರ ಒಂದು ರಿಸಲ್ಟ್ ಈ ಒಂದು ತಿಂಗಳಲ್ಲಿ ಬರ್ಬೋದು ಅಂತೇಳಿ, ಅದು ವಿತ್ ಕಾಲ್ ರೆಕಾರ್ಡ್ ವಿಡಿಯೋನೇ ಇತ್ತು. ಓಕೆ, ಬಟ್ ನಾನು 20ರ ಒಳಗಡೆ ಬರ್ತದೆ ಅಂತ ಹೇಳಿದ್ದೆ. ಅದು ಇವತ್ತೇ ಅವರ ಒಂದು ರಿಸಲ್ಟನ್ನು ಬಿಡುಗಡೆ ಮಾಡಿದರೆ ಸ್ನೇಹಿತರೆ. ಆ ರಿಸಲ್ಟು PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇದೆ. ಅದನ್ನು ನೀವು ಬಂದು ಚೆಕ್ ಮಾಡ್ಕೋಬೋದು. ಇದರ ಒಂದು ಅಪ್ಡೇಟ್ ನೀಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು, ಕಾರಣಾಂತರಗಳಿಂದ ಆಫ್ಲೈನಲ್ಲಿ ಇರುವ ಕಾರಣಕ್ಕಾಗಿ ಅದರ ಒಂದು ಅಪ್ಡೇಟ್ ಲೇಟ್ ಆಗಿದೆ ಸ್ನೇಹಿತರೆ. ಓಕೆ, ಈಗ ಪ್ರತಿಯೊಬ್ಬರು ಸಹ ಇದರಲ್ಲ ನಿಮ್ಮ ಒಂದು ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ನಾವು ಹೇಳಿರುವಂತಹ ಕಟ್ ಆಫ್ ರೇಂಜಲ್ಲಿಯೋ ಇದೆಯೋ ಅಥವಾ ಇಲ್ವೋ ಎಂಬುದನ್ನು ಸಹ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ, ಅದನ್ನು ನೋಡಿ ನೆಕ್ಸ್ಟು ಕಟ್ ಆಫನ್ನು ನೋಡೋಣ. ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂತಂದರೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಯಮಿತ ಉದ್ಯೋಗ ಪ್ರಕಟಣೆ ಸಂಖ್ಯೆ ಇವೆಲ್ಲ ಕೊಟ್ಟಿದ್ದಾರೆ. ಫಿಸಿಕಲ್ ಮಾಡಿದ್ರು, ಫಿಸಿಕಲ್ ಮಾಡಿದ ನಂತರ ನೆಕ್ಸ್ಟು ಎಲ್ಲ ಕೊಟ್ಟಿರುವಂಥದ್ದನ್ನು ನೀವು ಗಮನಿಸ್ಬೋದು. ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಸಮಂಜಸ ಒಂದು ಆಕ್ಷೇಪಣೆ ಇದ್ದಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ದಿನಾಂಕವನ್ನು ಕೊಟ್ಟಿದ್ದಾರೆ, ಆ ದಿನಾಂಕದ ಒಳಗಡೆ ನೀವು ಖುದ್ದಾಗಿ ಹೋಗಿ ಈ ಒಂದು ಏನು ನಾನು ಕಲ್ಯಾಣ ಕರ್ನಾಟಕ ಈಗಾಗಲೇ ಬಿಟ್ಟಿದ್ರು, ಅದರ ಒಂದು ಡೇಟ್ ಸಹ ಮುಗೀತು. ಜುಲೈ 31 ಒಳಗಡೆ ಆಗಿ ನೀವು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದಿತ್ತು. ಓಕೆ, ಅದು ಡೇಟ್ ಸಹ ಮುಗಿದೋಯ್ತು. ಇಲ್ಲಿ ಅವರು 16/8/2025 ಟೈಮನ್ನು ಕೊಟ್ಟಿದ್ದಾರೆ. ನೀವು ಖುದ್ದಾಗಿ ಏನಾದರೂ ಇದರಲ್ಲಿ ಆಕ್ಷೇಪಣೆ ಇತ್ತು ಅಂತಂದರೆ ಸಂಜೆ 5:30 ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನನಗೆ ಈ ಒಂದು ಲೀಸ್ಟಲ್ಲಿ ಸಮಂಜಸ ಇದೆ ಅಥವಾ ಆಕ್ಷೇಪಣೆ ಇದೆ, ಯಾಕಪ್ಪ ಅಂತಂದರೆ ನನ್ನ ಅಂಕ ಇವರಿಗಿಂತ ಹೆಚ್ಚಿದೆ ಮತ್ತು ನನ್ನದು ಫಿಸಿಕಲ್ ಸಹ ಕ್ವಾಲಿಫೈ ಆಗಿದೆ, ನನ್ನ ಲೀಸ್ಟಲ್ಲಿ ಬಂದಿಲ್ಲ ಅಂತಂದರೆ ನೀವು ಹೋಗಿ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಓಕೆ, ಇದು ಇರುವಂತಹ ಒಂದು ಮೆಥಡ್. ಓಕೆ, ನೆಕ್ಸ್ಟ್ ನಾವು ಕಟ್ ಆಫನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೀವು ಕಟ್ ಆಫ್ ಅಂಕಗಳನ್ನ ನೋಡ್ಬೋದು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮಿತ ಉದ್ಯೋಗ ಪ್ರಕಟಣೆ ಸಂಖ್ಯೆ ಇವೆಲ್ಲ ಕೊಟ್ಟಿದ್ದಾರೆ. ತಾತ್ಕಾಲಿಕ ಆಯ್ಕೆ ಪಟ್ಟಿ ಕಟ್ ಆಫ್ ಅಂಕಗಳು, ಹುದ್ದೆ ಹೆಸರು, ಕಿರಿಯ ಸ್ಟೇಷನ್ ಪರಿವಿಚಾರಕ ಅಂದರೆ ಸ್ಟೇಷನ್ ಅಟೆಂಡರು. ಇದು ಬಂದುಬಿಟ್ಟು ನಾನ್ ಕಲ್ಯಾಣ ಕರ್ನಾಟಕ. ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು 411. ಇದರಲ್ಲಿ 380 ಹುದ್ದೆಗಳು ಪ್ಲಸ್ 31 ಬ್ಯಾಕ್ಲಾಗ್ ಹುದ್ದೆಗಳು ಸೇರಿ ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಕಟ್ ಆಫ್ಗಳನ್ನು ನೋಡ್ತಾ ಹೋಗೋಣ. ನಾವು ಹೇಳಿರುವಂತಹ ಕಟ್ ಆಫ್ ರೇಂಜಲ್ಲಿ ಇದೆಯೋ ಇಲ್ಲ ಎಂಬುದನ್ನು ಸಹ ನೀವು ಪ್ರತಿಯೊಬ್ಬರು ಹೇಳಲೇಬೇಕು ಸ್ನೇಹಿತರೆ. ಓಕೆ, ಯಾವ ಬ್ಯಾಕ್ಲಾಗ್ ಹುದ್ದೆಯಲ್ಲಿ ಕೆಲವೊಂದು ಅಭ್ಯರ್ಥಿಗಳು ದೊರೆತಿರೋದ್ರಲ್ಲ, ಅಂದರೆ ಈಗ 2B PH ಅಲ್ಲಿ ಅಭ್ಯರ್ಥಿಗಳು ಅಪ್ಲೈ ಮಾಡಿಲ್ಲ ಅಂಥ ಸಂದರ್ಭದಲ್ಲಿ ಅದನ್ನು ಏನು ಮಾಡ್ತಾರಪ್ಪ ಅಂತಂದರೆ, ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದಾಗಿ ಹುದ್ದೆಯನ್ನು ಬ್ಯಾಕ್ಲಾಗ್ಗೆ ಕಾಯ್ದಿರಿಸಲಾಗಿದೆ, ಅಂದರೆ ಅದನ್ನು ಅದೇ ರೀತಿಯಾಗಿ ಬಿಟ್ಬಿಡ್ತಾರೆ ಹುದ್ದೆಯನ್ನು. ಈ ಬ್ಯಾಕ್ಲಾಗ್ ಹುದ್ದೆ ಅಂತಂತಂದರೆ ಆ ಒಂದು ಕೆಟಗರಿಯಲ್ಲಿ ಯಾವುದೇ ರೀತಿಯಂಥ ಹುದ್ದೆಗಳು ದೊರಕದೇ ಇದ್ದಲ್ಲಿ ಅದನ್ನು ಬ್ಯಾಕ್ಲಾಗ್ ಅಂದರೆ ನೆಕ್ಸ್ಟ್ ನೋಟಿಫಿಕೇಷನ್ಗೆ ಅವರು ಆ ಒಂದು ಹುದ್ದೆಯನ್ನು ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ. ಓಕೆ, ಅದೇ ಬ್ಯಾಕ್ಲಾಗ್ ಹುದ್ದೆ ಅಂತೇಳಿ. ಇಲ್ಲಿ ನೋಡ್ಬೋದು 2A PDP ಬಂದುಬಿಟ್ಟು 94, 2A ಕನ್ನಡ ಮಾಧ್ಯಮ 97, 2A ಎಕ್ಸ್ ಸರ್ವಿಸ್ಮೆನ್ 59, 2A ರೂರಲ್ 97 ಹೇಳಿದ್ದೆ. ನಾವೊಂದು ಕಟ್ ಆಫ್ ವಿಡಿಯೋಗಳನ್ನ ನೋಡ್ಬೋದು ಸ್ನೇಹಿತರೆ. ಯಾರೆಲ್ಲ ನೋಡಿದಿರೋ ಅದೇ ಒಂದು ಕಟ್ ಆಫ್ ರೇಂಜಲ್ಲೇ ನಾನು ಹೇಳಿದೆ, ಇರುವಂಥ ರೇಂಜಲ್ಲೇ ಈ ಒಂದು ಕಟ್ ಆಫ್ ವಿಡಿಯೋ ಇದೆ. ಫೈನಲ್ ಕಟ್ ಆಫು ನಾವು ಏನು ವಿಡಿಯೋ ಮಾಡಿದ್ದೆ ಆ ಒಂದು ಕಟ್ ಆಫ್ ರೇಂಜಲ್ಲೇ ಇದೆ. ಅದು ಒಪ್ತಿರೋ ಇಲ್ಲ ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ನೆಕ್ಸ್ಟು 2A ರೂರಲ್ ಬಂದುಬಿಟ್ಟು 96, 2B ಕನ್ನಡ ಮಾಧ್ಯಮ ಬಂದುಬಿಟ್ಟು 97, ಎಕ್ಸ್ ಸರ್ವಿಸ್ ಮೆನ್ 60, 2B ರೂರಲ್ ಬಂದುಬಿಟ್ಟು 96. ನಾವು ಹೇಳಿರುವಂತಹ ಕಟ್ ಆಫ್ ರೇಂಜಲ್ಲೇ ಬಂದಿದೆ. ಓಕೆ, ಹೌದಾ ಇಲ್ಲ ಎಂಬುದನ್ನು ಸಹ ನೀವು ಕಾಮೆಂಟ್ ಮಾಡಿ. 2B ಜನರಲ್ ಬಂದುಬಿಟ್ಟು 96, 3A ಕನ್ನಡ ಮಾಧ್ಯಮ 97, 3A ಎಕ್ಸ್ ಸರ್ವಿಸ್ ಮೆನ್ 60, 3A ರೂರಲ್ ಬಂದುಬಿಟ್ಟು 97, 3A ಜನರಲ್ ಬಂದುಬಿಟ್ಟು 96. ನೆಕ್ಸ್ಟು 3B PDP ಬಂದುಬಿಟ್ಟು 95, 3B ಕನ್ನಡ ಮಾಧ್ಯಮ 97, 3B ಎಕ್ಸ್ ಸರ್ವಿಸ್ ಮೆನ್ ಬಂದುಬಿಟ್ಟು 64, 3B ರೂರಲ್ ಬಂದುಬಿಟ್ಟು 97, 3B ಜನರಲ್ ಬಂದುಬಿಟ್ಟು 97, ಕ್ಯಾಟಗರಿ 1 ಕನ್ನಡ ಮಾಧ್ಯಮ 97. ಓಕೆ, ನೆಕ್ಸ್ಟು ಪ್ರವರ್ಗ 1 ಅಂದರೆ ಕ್ಯಾಟಗರಿ 1 ರೂರಲ್ 97, ಜನರಲ್ಲು ಕ್ಯಾಟಗರಿ 1ನಲ್ಲಿ ಜನರಲ್ಲು 96, ಮತ್ತು GMPH 83, ಜನರಲಲ್ಲಿ PDP ಬಂದುಬಿಟ್ಟು 95, ಜನರಲ್ ಕನ್ನಡ ಮಾಧ್ಯಮ 98, ಜನರಲ್ಲು ಎಕ್ಸ್ ಸರ್ವಿಸ್ ಮೆನ್ 64, ಜನರಲ್ಲು ರೂರಲ್ ಬಂದುಬಿಟ್ಟು 98, ಜನರಲಲ್ಲಿ ಜನರಲ್ ಇದು ಬಂದುಬಿಟ್ಟು 97. ಇಷ್ಟೆಲ್ಲ ಕಟ್ ಆಫು ಇದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು
SC PDP 93, ST ಕನ್ನಡ ಮಾಧ್ಯಮ 97, SC ಎಕ್ಸ್ ಸರ್ವಿಸ್ ಮ್ಯಾನ್ ಬಂದ್ಬಿಟ್ಟು 47, SC ರೂರಲ್ ಬಂದ್ಬಿಟ್ಟು 96, SC ಜನರಲ್ ಬಂದ್ಬಿಟ್ಟು 96, ST ಬಂದ್ಬಿಟ್ಟು PH ಇಲ್ಲ, ಯಾರೂ ಇಲ್ಲ. ಓಕೆ, ನೆಕ್ಸ್ಟು ST ಬಂದು PDP ಬಂದ್ಬಿಟ್ಟು 94, ST ಕನ್ನಡ ಮಾಧ್ಯಮ 96, ST ಎಕ್ಸ್ ಸರ್ವಿಸ್ ಬಂದ್ಬಿಟ್ಟು 57, ST ರೂರಲ್ ಬಂದ್ಬಿಟ್ಟು 96, ST ಜನರಲ್ ಬಂದ್ಬಿಟ್ಟು 96. ಟೋಟಲಾಗಿ 411 ಹುದ್ದೆಗಳು ಇವೆ. ಈ 411 ಹುದ್ದೆಗಳ ಒಂದು ಕಟ್ ಆಫ್ ಅಂಕಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಪಟ್ಟಿಯೂ ಇದೆ. ನಿಧಾನವಾಗಿ ನೀವು ಅರ್ಜಿ ಸಂಖ್ಯೆ ಪ್ಲಸ್ ನಿಮ್ಮೊಂದು ಹೆಸರು, ತಂದೆ ಅಥವಾ ಗಂಡನ ಹೆಸರು ಮತ್ತು ನಿಮ್ಮ ಆಯ್ಕೆಯಾದ ಪ್ರವರ್ಗ ಇರ್ತದೆ. ಇಲ್ಲಿ ಕಟ್ ಆಫ್ ಅಂಕಗಳನ್ನು ಸಹ ನೀಡಿದರೆ ಇವುಗಳನ್ನೆಲ್ಲ ನೋಡ್ಬೋದು. ಆಯ್ಕೆಯಾದಂತಹ ಫಸ್ಟ್ ರ್ಯಾಂಕ್ ಅಭ್ಯರ್ಥಿ ಅಂತಂದರೆ ಅತಿ ಹೆಚ್ಚು ಅಂಕಗಳು ಪಡೆದಿರುವಂತಹ ಅಭ್ಯರ್ಥಿ 99.68. ಓಕೆ, ನಾ ಹೇಳಿರುವಂತಹ ಕಟ್ ಆಫ್ ರೇಂಜಲ್ಲೇ ಈ ಒಂದು ಬಂದಿರುವಂಥದ್ದನ್ನು ನೀವು ಗಮನಿಸ್ಬೋದು. ಈ ಅಂಕ ನಿಮ್ಮಲ್ಲಿ ಇದ್ದು ಆದರೂ ನೀವು ಫಿಸಿಕಲ್ ಪಾಸಾಗಿಯೂ ಸಹ ನೀವು ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಪ್ರತಿಯೊಬ್ಬರು ಸಹ ಆಕ್ಷೇಪಣೆಯನ್ನು ಸಹ ಸಲ್ಲಿಸಲು ಅವಕಾಶ ಇದೆ. ಪ್ರತಿಯೊಬ್ಬರು ಆಕ್ಷೇಪಣೆ ಸಲ್ಲಿಸಿ. ನೆಕ್ಸ್ಟ್ ಈಗ ನಾವು ಪವರ್ ಮ್ಯಾನ್ನ ಒಂದು ಕಟ್ ಆಫನ್ನು ನೋಡ್ತಾ ಹೋಗೋಣ. ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ, ಏನಪ್ಪ ಅಂತಂದರೆ ಕಿರಿಯ ಪವರ್ ಮ್ಯಾನ್ ಅಂದರೆ ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳ ಒಂದು ಕಟ್ ಆಫು. ಇಲ್ಲಿ ಸ್ಟೇಷನ್ ಪರಿವಿಚಾರಕರ ಹುದ್ದೆಗಳೇ ಒಂದು ಹೆಚ್ಚಾಗಿ ಇವೆ. ಇಲ್ಲಿ KPTCL ಪವರ್ ಮ್ಯಾನ್ ಹುದ್ದೆಗಳೇ ಕಡಿಮೆ ಇವೆ. ಓಕೆ, ಹಾಗಾಗಿ ಒಟ್ಟಾರೆ ಹುದ್ದೆಗಳು ಬಂದ್ಬಿಟ್ಟು 81, ಇದರಲ್ಲಿ 75 ಹುದ್ದೆಗಳು ಪ್ಲಸ್ 6 ಬ್ಯಾಕ್ಲಾಗ್ ಹುದ್ದೆಗಳು. ಇದರ ಒಂದು ಕಟ್ ಆಫನ್ನು ಸಹ ನೋಡೋದಾದರೆ GM ಎಕ್ಸ್ ಸರ್ವಿಸ್ ಮ್ಯಾನ್ 47, GM ಕನ್ನಡ ಮಾಧ್ಯಮ 96, GM PDP ಬಂದ್ಬಿಟ್ಟು 95, GM ರೂರಲ್ ಬಂದ್ಬಿಟ್ಟು 96, GM ಜನರಲ್ ಬಂದ್ಬಿಟ್ಟು 95. ಅದೇ ರೀತಿಯಾಗಿ SC ರೂರಲ್ ಬಂದ್ಬಿಟ್ಟು 95, SC ಜನರಲ್ ಬಂದ್ಬಿಟ್ಟು 94, SC ರೂರಲ್ ಬಂದ್ಬಿಟ್ಟು 95, SC ಜನರಲ್ ಬಂದ್ಬಿಟ್ಟು 95. ಒಟ್ಟಾರೆ ಹುದ್ದೆಗಳು ಬಂದ್ಬಿಟ್ಟು 81 ಹುದ್ದೆಗಳು ಇವೆ. ಈ ಒಂದು 81 ಹುದ್ದೆಗಳ ಒಂದು ಕಟ್ ಆಫ್ ಅಂಕಗಳನ್ನ ನೀವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ 2A PH ಬಂದ್ಬಿಟ್ಟು ಇಲ್ಲ, 2A ರೂರಲ್ ಬಂದ್ಬಿಟ್ಟು 95, 2A ಜನರಲ್ ಬಂದ್ಬಿಟ್ಟು 94, 2A ಕನ್ನಡ ಮಾಧ್ಯಮ 95, 3A ರೂರಲ್ ಬಂದ್ಬಿಟ್ಟು 95, 3A ಜನರಲ್ ಬಂದ್ಬಿಟ್ಟು 94. ನೆಕ್ಸ್ಟ್ ಬಂದ್ಬಿಟ್ಟು 3B ರೂರಲ್ ಬಂದ್ಬಿಟ್ಟು 95, 3B ಜನರಲ್ ಬಂದ್ಬಿಟ್ಟು 95, ಕೆಟಗರಿ 1 ಜನರಲ್ ಬಂದ್ಬಿಟ್ಟು 94. ಇಷ್ಟು ಕಟ್ ಆಫ್ ಅಂಕಗಳು ಇವೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಒಂದು ಪವರ್ ಮ್ಯಾನ್ ಆಯ್ಕೆಯಾದಂತಹ ಅಭ್ಯರ್ಥಿಗಳು ನೋಡ್ಬೋದು. 99.04 ಯಶವಂತ್ ಸಂಗಪ್ಪ ಕೋರೆ ಎಂಬುವರು. ಪ್ರತಿಯೊಬ್ಬರು ಸಹ ಯಾರೆಲ್ಲ ಆಯ್ಕೆಯಾಗಿದ್ದೀರೋ ಎಲ್ಲರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್. ನಿಮ್ಮ ಮುಂದಿನ ಒಂದು ಪ್ರೊಸೆಸ್ಗೆ, ಮುಂದಿನ ಪ್ರೊಸೆಸ್ ಏನೆಲ್ಲ ಇರ್ತದೆ ಎಂಬುದನ್ನು ಒಂದು ವಿಡಿಯೋ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ಅದರ ಬಗ್ಗೆಯೂ ಸಹ ಮಾಡ್ತಾ ಹೋಗ್ತೇನೆ. ನಾವು ಹೇಳಿರುವಂತಹ ಕಟ್ ಆಫ್ ರೇಂಜಲ್ಲೇ ಈ ಒಂದು ಕಟ್ ಆಫ್ ಬಂದಿದೆ ಸ್ನೇಹಿತರೆ. ನಿಮಗೂ ಒಪ್ಪಿಗೆ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ. ಯಾರೆಲ್ಲ ಆಯ್ಕೆಯಾಗಿದ್ದರೋ ಅವರೆಲ್ಲರೂ ಸಹ ಪ್ರತಿಯೊಬ್ಬರು ಈ ಒಂದು ವಿಡಿಯೋ ಕೆಳಗಡೆ ಕಾಮೆಂಟನ್ನು ಮಾಡಿ. ಪ್ರತಿಯೊಬ್ಬರು ಕಾಮೆಂಟ್ ಮಾಡಿದ ನಂತರ ನಾವು ಪ್ರತಿಯೊಬ್ಬರು ಸಹ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ಮೆಸೇಜ್ ಮಾಡಿ ಸ್ನೇಹಿತರೆ. ನಿಮಗೆ ನಾವು ಶುಭವನ್ನು ಕೋರ್ತೇವೆ ಒಂದು ಪೋಸ್ಟ್ಗಳ ಮೂಲಕ, ಯಾರೆಲ್ಲ ಆಯ್ಕೆ ಆಗಿದ್ದರೋ ಅವರೆಲ್ಲ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.